ಕಾರ್ಯಕ್ರಮದ ಕೊನೆಯ ಸಮಯ ಸಮರ್ಥ ರಾಮದಾಸ್ ಮಹಾರಾಜರ ದುರಂತದ ಕೊನೆಗೂ ಎಲ್ಲ ವೇದಿಕೆಗೆ ಆಸೀನವಾದಂಥ ಗುರುಬಂಧು ತಮ್ಮ ತಮ್ಮ ಗುರುಗಳು ಹೇಳಿದ್ದಾರೆ. ಇದು ವಿಶೇಷ ಸಂಪ್ರದಾಯ. ಪ್ರಪಂಚ ಮತ್ತು ಪರಮಾತ್ಮರನ್ನ ಹಂಗೆ ಒಂದು ನಾವು ತಿಳಿಸ್ಬೇಕಾದ್ರೆ ಅದಕ್ಕೆ ಎರಡು ಮಗಳು ಹುಟ್ಟುಗಳು ಇರ್ತಾವ. ಒಂದೇ ಹುಟ್ಟು ನೋಡಿದ್ರೆ ಇಲ್ಲ, ಸ್ವಲ್ಪ ವರ್ಷ ಹೇಳಿದ್ದಾರೆ ಹಂಗೆ ಆ ರೀತಿ ಪ್ರಪಂಚ ಮತ್ತು ಪರಮಾತ್ಮ ಆದಿ ಪಂಚಕರಾವ ಯಾವೇ ಪರಮಾತ್ಮವೇ ನಾವು ಸರಿಯಾಗಿ ಪ್ರಪಂಚ ಮಾಡಬೇಕಂದ್ರೆ ಅದರ ಜೊತೆಗೆ ನಮ್ಮ ಶತ್ರುಗಳು ಸಿಕ್ಕರಲ್ಲ, ಉಪದೇಶಿಸಿದ್ರೆ ಈ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದಂಥ ಒಂದು ಘಟ್ಟವನ್ನು ಅನ್ನೋದನ್ನ ಅವರು ಭಾವಸ್ವಯಮಾನ ಹೇಳಬೇಕಾಗಿದೆ. ಅಂದರೆ ಅವರವರಿಗೆ ಅವರವರ ಮನವೊಲಿಕೆ ಬ್ರಹ್ಮ, ಸುವಿವೇಕಿಗಳಿಗೆ ಆತ್ಮತತ್ವ ಬ್ರಹ್ಮ. ಇವೆಲ್ಲ ಇವತ್ತು ಮದುವೆ ಸಮಾರಂಭ. ರಾಮಕೃಷ್ಣ ಪರಮಹಂಸರು ಬಾಲ್ಯ ವಿವಾಹ ಅತ್ಯಂತ ಸಣ್ಣ ವಯಸ್ಸದಾಗ ಅವರು ಮದುವೆ ಅವರ ಹೆಣ್ಮಗಂಟಿ ಯಾವಾಗ 7 ವರ್ಷದಾಗಿದ್ದಾರೆ. ಪ್ರಪಂಚ ಮತ್ತು ಪರಮಾತ್ಮದ ವಿಶ್ಲೇಷಣೆಯನ್ನು ಅವರು ಭಾವಸಾಯ ಮಾಡಬೇಕಾಗಿರ್ತಾರೆ. ಅಂದ್ರೆ ಶಬ್ದ ಜ್ಞಾನಿಗಳು ಸಂತರು ಶರಣರು ಈ ಪ್ರಪಂಚ ಶೂನ್ಯ, ಪರಮಾತ್ಮ ಆಧ್ಯಾತ್ಮಿಕ ಚಿಂತನೆ ನಮ್ಗೆ ನಿಜವಾದ ಸನ್ಮಾರ್ಗಗಳು ಸುಲಭ ಕ್ಲಾಸ್ ಜ್ಞಾನಿಗಳು. ಹಂಗ ಪರಮಹಂಸರು ಮದುವೆ ಆದ ಮುಂದೆ ಕೆಲವರು ಒಂದು ಗಂಟೆ 10 ವರ್ಷ ಮುಂದಕ್ಕೆ ಹೆಣ್ಮಗಳ ದೊಡ್ಡಕ್ಕೆ ಶಾರದಾಮಣಿ ಕರ್ಕೊಂಡ್ಬರಕ್ಕೆ ನಿರ್ಣಯಗಳಂತ ಇರ್ತಾವ ಜ್ಞಾನಿಗಳು. ಅವಾಗ ಮೊದಲನೇ ಕರ್ಕೊಂಬಂದರು ರಾಮಕೃಷ್ಣ ಪರಮಹಂಸರ ಧರ್ಮ ದೇವರು ಶಾರದಾಮಣಿನ ಕರ್ಕೊಂಬಂದರು. ಗಂಡನ ಮನೆಗೆ ಕರ್ಕೊಂಬಂದಾಗ ಪರಮಹಂಸರು ಯಾವಾಗಲೂ ಸ್ಥಿತಪ್ರಜ್ಞಾವಸ್ಥೆಯಲ್ಲಿ ಸದಾಕಾಲ ಅವರು ಕಾಳಿಯ ಮಾತೆಯ ವರಪುತ್ರರು ಅಷ್ಟೇ ಅಲ್ಲ, ಆ ದೇವಾಲಯದ ಪೂಜಾರಿಯವರು. ಕಾಳಿಯ ಮಾತೆಯ ದೇವಸ್ಥಾನದ ಪೂಜಾರಿಯವರು. ಆ ದೇವಾಲಯವನ್ನು ಕಟ್ಟಿಸಿದವರು ಯಾರಪ್ಪ ಅಂದ್ರೆ ರಾಣಿ ರಾಸಮಣಿ ದೇವಿ. ಅಂತ ಜ್ಞಾನಿಗಳಿದ್ರಂದ್ರೆ ಅವರು ರಾಮಕೃಷ್ಣ ದಿನಾಲು ಪೂಜೆ ಮಾಡುತ್ತ ಬರೇ ನಮ್ಮ ಇದ್ದಿದ್ದರು ಅವರ ಜೀವನದಲ್ಲಿ. ಆ ದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಅವ್ರಿಗೆ ನಾವ್ಯಾಕೆ ಮನುಷ್ಯರ ನಮ್ಮನ್ನ ಕೂತು ಮಾತಾಡ್ತೀವಿ. ನೀವೆಲ್ಲ ಮಾನವ ಜೊತೆ ಆಗೆಲ್ಲ ಹಿಂದಿನ ನಿರ್ಮಲೇಶ್ವರ ಮಾಡೋದಿರ್ತೀವಿ, ಶಿವಕುರು ಮಾಡೋದಿರ್ತೀವಿ, ಮಹಾತ್ಮ ದರ್ಶನಂ ಸ್ಪರ್ಶನಂ ಸಂಭಾಷಣ ಅಂತ ಜ್ಞಾನಿಗಳ ಜೊತೆ ಒಡನಾಟ ಮಾಡಿದಂಥವ್ರು ನಿತ್ಯ ಮುಕ್ತರು. ಹಂಗಾಗಿ ಎಲ್ಲ ಅವತಾರಿಗಳು ಒಡನಾಟ ಮಾಡಿದಂಥವ್ರು. ಪಂಚದೊಳಗೂ ವ್ಯತ್ಯಾಸಗಳು ಒಂದು ಜೀವನದಲ್ಲಿ ಇರುವಂತಹ ದ್ವೇಷ ಸ್ವಯಂಗಳು ಎಲ್ಲ ಮನುಷ್ಯನಿಗೆ ಜೀವನ ಚಕ್ರ ಇರ್ತಾರೆ. ಇವೆಲ್ಲ ಇರ್ಬೋದು. ಆಗ ಸಹಿತ ಎಂತಾವತ್ತಪ್ಪ ಅಂದ್ರೆ ರಾಮಕೃಷ್ಣ ಪುರುಷರ ಎಂತಪ್ಪ ಅಂದ್ರೆ ಪೂಜಾ ಮಾಡುವಾಗ ಪ್ರತ್ಯಕ್ಷ ಆ ತಾಯಿನ ಪ್ರತ್ಯಕ್ಷ ಕಣ್ಣು ಇದರಿಂದ ನಿಂತು ನೋಡ್ತಾರೆ. ಹಂಗ ಪೂಜಾ ಒಂದು ದಿವಸ ಪೂಜಾ ನಡೆದಿರ್ತದೆ. ಪರಮಹಂಸರು ಪೂಜೆ ಮಾಡಾಕಿದ್ರು. ಎಲ್ಲ ಅವರು ಪೂಜಾ ಸಮಯಕ್ಕೆ ಅವರು ರಾಣಿ ರಾಸಮಣಿ ದೇವಿಯವರು ಬಂದಿದ್ದಾರೆ ಪೂಜಾ. ದೇವರ ದರ್ಶನ ಮಾಡ್ಕೊಂಡು ಹೋದ್ರ ಅಂತ ಬಂದಿದ್ರು. ಅತ್ಯಂತ ಬಡ ಮನುಷ್ಯ, ಬಡ ಬ್ರಾಹ್ಮಣ ರಾಮಕೃಷ್ಣ ಪರಮಹಂಸರು. ಅವರು ರಾಣಿ ಮಹಾನ್ ರಾಣಿ. ಆ ಸಮಯದಲ್ಲಿ ಅವರೆಲ್ಲ ಬಂದರು. ಪೂಜಾ ಮಾಡೋದು ಭಾಳ ಜೋರಾಗಿ ಬರುತ್ತು. ಅಕ್ಕಿ ರಾಣಿನ ಕೈ ಮುಕ್ಕೊಂಡಿತ್ತು. ಎಲ್ಲರ ನಂತರ ಅವ್ರು ಪೂಜೆ ಮಾಡಾಕ್ತಿರ್ತಾರೆ. ಪರಮಹಂಸರು ಏಕಾಗ್ರತೆಯಿಂದ ಪೂಜೆ ಮಾಡಾಕ್ತಿದ್ರು. ಆಗ ಬಂದಿರ್ತ ಆ ಪೂಜಾ ಮಾಡೋ ಸಮಯದಲ್ಲಿ ಅವತ್ತೇನೋ ಒಂದು ಕೋರ್ಟಿನೊಳಗೆ ಒಂದು ಕೇಸ್ ಇತ್ಯರ್ಥ. ಈ ಪೂಜಾ ಮಾಡೋದಕ್ಕೆ ಲಕ್ಷ ಎಲ್ಲ ಅಕ್ಕಿ ಹಾಕಡಿರ್ತದೆ. ಎಲ್ಲಿ ಕೋರ್ಟ್ ವಕೀಲ್ ಬರ್ತಾನೆ ಜಜ್ಮೆಂಟ್ ಯಾರಂತ ಹಾಕತ್ತಿ. ಹಂಗಾಗಿ ಲಕ್ಷ ತಿರ್ಯಾಗೆಲ್ಲ ಸುತ್ತ ಹಾಕತ್ತೆ. ಪದ್ಧತಿಯಲ್ಲಿ ಅಂದ್ರೆ ಪೂಜಾಸ್ತಾರೆ. ನಾವೆಲ್ಲ ಗೊತ್ತಿದ್ದಲ್ಲ ಮದವಾದ ಪೂಜೆ ದೇವಾಲಯದ ಮುಂದೆ ಅವರ ಪುಣ್ಯ ಭೂಮಿ, ಅವರ ಮುಖ್ಯ ಸಮಾಧಿ, ಒಬ್ಬ ಅವತಾರಿ ಪುರುಷ ಅವ್ರ ಜೊತೆ
ಒಡನಾಟ ಎಲ್ಲ ಮಾಡಿರಿ ನೀವು ಅಂತ ಅವರಾಗಿಂತ ಒಂದು ಪುಣ್ಯ ಭೂಮಿ ಒಳಗೆ ಅವರೆಲ್ಲ ನಿಂತಿದ್ದೀವಿ ದೇವರಲ್ಲಿ ನಿಂತಿದ್ದೀವಿ ಹೊಸಾಗರಕ್ಕೆ ನಿಂತಿದ್ದೀವಿ ಭಾಗ ನಿಂತಿ ಹೋಗ್ತಾನೆ ಅಂತ ಏನೆಲ್ಲ ನಾವು ಪಡ್ಕೊಳ್ಳೋದು ನಿಂತಿರೋದು ಧ್ಯಾನ ಉಪಾಸನೆ. ಆಗ ಆ ಪೂಜಾ ಮಾಡೋ ಟೈಮ್ದಾಗ ರಾಣಿ ರಾಸಮಂದಿ ತನ್ನ ಕೋರ್ಟ್ ಕಚೇರಿ ಕೇಸಿನ ವಿಚಾರ ಮಾಡಕ್ಕೆ ಅವ ಪರಮಹಂಸನ ಅವ ಅಂತರ್ಜ್ಞಾನಿ ಇದ್ದ, ನಮ್ಮಂಗೆ ಇದ್ದಿದ್ದಿಲ್ಲ, ಅವ ಮಾಡೋ ವಿಷಯ ಇದ್ದಿಲ್ಲ, ಸುಮ್ಮ ಇದ್ದಿದ್ದಿಲ್ಲ ಅವ ಅಂತರ್ಜ್ಞಾನ. ನಾವು ಬಂದಾಳಕಂತ ಎದಕ್ಕೆ ಬಂದಾಳ, ಏನು ಮಾಡತ್ತಿ ಪೂಜಾ ನಡೆದತ್ತ, ಅದ್ರಾಗ ಏನು ಚಿಂತೆ ಮಾಡತ್ತೀವಿ ಬಂದಿತ್ತು. ಆ ಮಾತೆಯ ಒಂದು ದರ್ಶನ ಮಾಡ್ಕೊಂಡಿದ್ರೆ ಅಥವಾ ಆಕೆ ಪ್ರತ್ಯಕ್ಷ ಮಾಡ್ಕೊಂಡಿದ್ರೆ ಏನು ಇಚ್ಛಾ ಮಾತ್ರ ಹೋದ ಇಚ್ಛಾ ಮಾಡಿದ್ದಲ್ಲ ಆಗ್ತಿತ್ತು. ಇಲ್ಲಿ ಒಂದು ಆದ ಚಿಂತೆ ಮಾಡಾಕಲ್ಲ, ಚಿಂತೆಗೆ ನಾವು ಪೂಜೆ ಮಾಡ್ಬೋದು ಹಂಗ ಸ್ವಲ್ಪ ಅದಕ್ಕೆ ಗಳ ಹಿಡ್ಕೊಂಡು ಬಂದವನ ರಾಣಿಗೆ ಭಾಳ ಹೊಡೆದ್ಬಿಟ್ರು. ಮಂದೆಲ್ಲ ಜೋಡಿ ಇದ್ದಾರು ಅವರೆಲ್ಲ ಅಗ್ರಕ್ಷಕರು ಎಲ್ಲ ಸಾಕಷ್ಟು ಪೂಜೆ ಒಬ್ಬ ಸಾಮಾನ್ಯ ಮನುಷ್ಯ ಗುಡಿ ಕಟ್ಟದಕ್ಕೆ ಆಕೆ ರಾಣಿ ರಾಜಕೀಯ ಗುಡಿ ಕಟ್ಟಾಳ ಮೂರ್ತಿ ಸ್ಥಾಪನೆ ಮಾಡಿ ಪೂಜೆ ನೇಮಿಸ್ಕೊಂಡಾಳ. ಅವನು ಆಕೆ ರಾಣಿ ಕಪ್ಪಾಳಿಗೆ ಹೊಡೆದ್ಬಿಟ್ರು. ಇನ್ನೇನು ಇನ್ನು ಉಳಿದಾಗಲೂ ಅವರು ಬಂದಿದ್ದ ಆದ್ರೆ ಆಕಿ ರಾಣಿ ರಾಜಮಂದಿಗಳು ಅವ್ರು ಮಾಡಿದ ಬರೋಬರ್ತಿ ಏನು ತಪ್ಪಿಲ್ಲ, ನೀವು ಯಾರು ವಿಚಾರ ಮಾಡಬೇಡ್ರಿ, ಅವ್ರಿಗೆ ನನಗೆ ಗಂಡಿದ್ದಾರೆ ತಿಳ್ಕೊಂಡಿರ್ಬೇಕು. ನಾ ಏನು ತಪ್ಪು ಮಾಡಿ ನನಗೆ ಒಪ್ಪಿಸಿ ಹಂಗಂತ ಅವರು ಮಹಾಜ್ಞಾನಿ ರಾಮಕೃಷ್ಣ ಪರಮಹಂಸರು ಈ ಪ್ರಪಂಚ ಅಂದ್ರೆ ಅವರು ಮದುವೆ ಆಗಿ ಆ ಒಂದು ಪ್ರಪಂಚದ ಒಂದು ಜೀವನದಲ್ಲಿ ಕಾರ್ಯವಂತ ಸಂದರ್ಭದೊಳಗೆ ತಮ್ಮ ಇದನ್ನ ಶಾರದಾ ಮನೆಗೆ ಕೊಟ್ಬಿಟ್ಟು ಜೀವನದಲ್ಲಿ ಎಲ್ಲ ಮಾರ್ಗಗಳದಾವ. ಒಂದು ಪ್ರಪಂಚ, ಒಂದು ಧರ್ಮ, ಆಧ್ಯಾತ್ಮಿಕ ಚಿಂತನ, ಇವೆರಡೂ ಸನ್ಮಾರ್ಗ ತೋರ್ಸಕ್ಕೆ ನೀನ ಅಂತ ಪರಮಾತ್ಮ. ನೀ ನನಗೆ ಯಾವ್ದು ಆಯ್ಕೆ ಮಾಡ್ಕೊಡ್ತೀವಿ ಅದ್ರ ಮ್ಯಾಲ ನೀ ಪ್ರಪಂಚ ಮಾಡುವ ಮತ್ತು ಈಗ ಸಂಸಾರ ಈ ಜಂಜಾಟದಾಗ ಬೀಳೋದು ಅದಕ್ಕೂ ನನಗೆ ಹೋಗ್ಬೇಕು. ಇದು ಯಾವುದು ಬೇಡ, ಸುಮ್ಮನೆ ಧ್ಯಾನ ನಿತ್ಯ ಮಾರ್ಗಗಳನ್ನು ಮಾಡಿ ಜೀವನ ಮುಕ್ತ ಆಗೋದು ಅದಕ್ಕೂ ನಮಗೆ ಹೋಗ್ಬೇಕು. ನೀ ವಿಚಾರ ಮಾಡಿ ಹೇಳೋದು ಆಕೆ ಅವನಿಗಿಂತ ಒಂದು ಹೆಚ್ಚಿಗೆ ಉಗಿರಕ್ಕೆ ಆಕೆ ಏನಂದ್ರೆ ನೀವು ಏನು ಹಾಕ್ತಿರ್ಲಾಕೆ ಅವ್ರು ಎಂದೆಂದು ಜೀವನದೊಳಗೆ ಕೊನೆ ಉಸಿರೋದ್ರಲ್ಲಿ ನಾನು ಎಂದೂ ಓದಿರೋದು ಆಕೆ ಹೇಳ್ಬೇಕು. ಹಂಗಂದಾಗ ಈ ಪ್ರಪಂಚದೊಳಗೆ ಅವರು ಮದುವೆಯಾಗಿ ಆ ಒಂದು ದಾಂಪತ್ಯ ಜೀವನದೊಳಗೆ 4 ವರ್ಷದಿಂದ ಅವರು ಅಂಥ ಒಂದು ಸಂದರ್ಭದೊಳಗೆ ಬ್ರಹ್ಮಚರ್ಯವನ್ನು ಪಾಲನ ಮಾಡಿ ತಮ್ಮ ಕೊನೆಯ ಒಂದು ಘಟ್ಟವನ್ನು ಕೃಷ್ಣ ಪರಮಹಂಸರು ಸದಾಕಾಲ ನಿರ್ವಿಕಲ್ಪ ಸಮಾಧಿಸಿಕೊಳ್ಳೋದು. ಇದು ಈ ಪಾತ್ರ ಮಹತ್ವದು ಯಾವ್ದಾರ ಶುದ್ಧ ಸಾರ ಶ್ರವಣ, ಶುದ್ಧ ಪ್ರತ್ಯಕ್ಷ ಮನನ ವಿಜ್ಞಾನಿ ಭಾವಕ ಮನ सहज झाले साधनाचे फळ संसार झाला सकळ निर्गुण भगवती सवलत वीस पैसे दोनसे समास साधके भावे सावकाश विवरता विशेषांशी सुप्रवी दासबोधन ಯೋಗಶಾಸ್ತ್ರ ಸಹಿತ ನೀವು ಹೆಂಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗಿ ನಿಮ್ಗೆ ಎಲ್ಲ ಇದರ ಅನುಭವ ಆಗ್ತೈತಿ, ಪರಮಾತ್ಮನ ಅನುಭವ ಆಗ್ತೈತಿ. ಅದಕ್ಕೆ ನಿತ್ಯ ನೀವು ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ನಾಮಸ್ಮರಣ ಸರ್ವಕಾಲ ಕಲಿಜ್ಞಾನ. ಈಗ ನಾಮಸ್ಮರಣೆಯನ್ನು ಅವರು ಜ್ಞಾನಿಗಳು ಸಂತೋಷರು ನಾವೆಲ್ಲ ಬಹುಸಮಾನ ಸಂತಾನದ ಅವರು ಸ್ಥಾಪನೆ ಮಾಡಿದಂಥ ಮಠ. ಅವ್ರ ಆಗಿನ ಸಮಯದಲ್ಲಿ ಯಾವುದೇ ಜಾತಿ ಮತ ಪಂಥ ಅಲ್ಲ, ಅಂದ್ರೆ ಇದು ವಿಶೇಷವಾದಂಥ ಒಂದು ಸಂಪ್ರದಾಯ ಸ್ಥಾಪನೆ ಮಾಡಿದ್ರಲ್ಲ. ಸಕಲ ಜೀವಿಗಳಿಗೂ ಉಪದೇಶ ಕೊಟ್ಟರು. ಆ ಒಂದು ಸನ್ಮಾರ್ಗದಲ್ಲಿ ನಮ್ಮ ಜೀವನ ಅಷ್ಟೇ ಅಮೂಲ್ಯವಾದದ್ದು. ಅದಕ್ಕೆ ಪ್ರಪಂಚ ಮತ್ತು ಪರಮಾರ್ಥ. ಒಂದು ಪಕ್ಷಿಗೆ 2 ರೆಕ್ಕೆ ಇರುತ್ತೆ. ಒಂದು ರೆಕ್ಕೆ ಬಾರಪ್ಪ ಅಂದ್ರೆ ಅದಕ್ಕೆ ಪಕ್ಷಿ ಅಂತ ಹಾರಕ್ಕೆ ಬರೋದು. ಪ್ರಪಂಚ ಒಂದು ಬ್ಯಾಲೆನ್ಸ್ ರೆಕ್ಕೆ ಮಾಡಬೇಕು. ಪ್ರಪಂಚ ಮತ್ತು ಪರಮಾರ್ಥ. ಅದಕ್ಕೆ ಪ್ರಪಂಚ ಕರೆ ಅಂತಲ್ಲ, ಇವನು ಹೇಳ್ತಲ್ಲ ಸ್ವಾರನ ಕನಸಿನಂತೆ ಸಂಸಾರ ಸುಖ. ಹಂಗೆ ಒಬ್ಬ ಋಷಿ ಒಂದು ಗಿಡದ ಕೆಳಗೆ, ಒಂದು ಮರದ ಕೆಳಗೆ ತಪಸ್ಸೆ ಮಾಡ್ಕೊಂಡು ಮುಂದೆ ದೊಡ್ಡ ಸರೋವರ ಇತ್ತು. ಆ ಸರೋವರ ಅಲ್ಲೊಬ್ಬ ಹಾರಿಕಾರ ಹಾಲು ಹೊರಟಿದ್ದ. ಹಾಲು ಹೊರಟಿದ್ದ. ಪ್ರಪಂಚ ಮತ್ತು ಪರಮಾರ್ಥದ ವಿಶ್ಲೇಷಣೆ ಜ್ಞಾನಿಗಳು ಮಾಡ್ತಾರೆ. ಹಾಲು ಹೊರಟಿದ್ದ. ಅವ ಏನು ಕಾಣಿಸ್ಪ ಅಂತಂದ್ರೆ ಆ ಸರೋವರದೊಳಗೆ ಒಂದು ರತ್ನದ ಹಾರ ಕಾಣಿತು.
ನೀರುಗಳು ರಕ್ತದಾರ ಕಾಣಿದ ಕೂಡ ಆ ಸರೋವರದೊಳಗೆ ಜಿಗಿದು ನೀರಾಗ ಎಲ್ಲ ಕೈಯಾಡಿಸಿದ ಮ್ಯಾಗ ಎಲ್ಲಿ ರಕ್ತದಾರ ಕಾಣೈತಿ ಅಲ್ಲೇ ಜಿಗಿದ ಅವೆಲ್ಲ ಕೈಯಾಡಿಸಿ ಮ್ಯಾಗ ಬಂದು ತೊಗೊಂಡ್ಬರ್ತಾನೆ ಕೈಯಾಗ ನೋಡ್ತಾನೆ ಬರೀ ರಾಡಿದ ರತ್ನ ಸಿಗಲ್ಲ ಅವನು ನನಗೆ ಕಾಣಿಸಿದ ಸುಳ್ಳು ಇದು ನನಗೆ ಯಾಕೆ ಸಿಗ ವಿಚಾರಕ್ಕೆ ಬಿದ್ದ ಮತ್ತು ಸುಳ್ಳು ಕೂತ ನೀರು ತಿಳಿ ಅದು ಮತ್ತೆ ಕಾಣ ಮತ್ತೊಂದು ಸಿಗದ ಇದು ಪ್ರಪಂಚ ಮತ್ತು ಪರಮಾತ್ಮದ ವಿಶ್ಲೇಷಣೆ ಜ್ಞಾನಿಗಳು ಮಾಡ್ತಾರ ನಾವು ಜಿಗಿದು ಎಳೆದು ನೀರು ತಿಳಿಯೋದಾಗ ಕುಂಡು ನೋಡ್ಕೋತ ಬಂದಿರ್ತಾರಲ್ಲ ಅದು ಊರಾಗಿನ ಮಂದಿಲ್ಲ ಏನಪ್ಪ ಅಂತಂದ್ರೆ ಹಿಂಗೆ ರೈತನ ಎಲ್ಲರೂ ನೋಡಾರ ಎಲ್ಲರಿಗೂ ಕಾಣ್ತದ ಆದ್ರೆ ಎಲ್ಲರೂ ನೋಡ್ಬೇಕು ಜಿಗಿದು ಯಾಕೆ ಸಿಗಲಿಲ್ಲ ಅವಾಗ ಇವನ್ನೆಲ್ಲ ಜಿಗಿದು ಏಳು ಅದೇನ ಗಿಡದ ಕೆಳಗೆ ಋಷಿ ಕೊಡ್ತಿದ್ದಲ್ಲ ಪ್ರೊಫೆಷನ್ ನಾವು ನೋಡಿದ ಏನು ಮಾಡಾಕ್ತೀರಿ ಎದಕ್ಕೆ ಜಿಗಿಲಾಕ್ತೀರಿ ಅವ್ನು ನೀರಾಗಿ ಜಿಗ್ತೀರಿ ಹೇಳ್ತೀರಿ ನೋಡ್ಕೋತೀರಿ ಇಲ್ಲ ರತ್ನ ಕಾಣತೈತಿ ಮತ್ತು ನಮಗೆ ಎಷ್ಟು ಏನ್ ಅಲ್ಲೇ ಸಿಗೋದು ನೋಡ್ತಿರ್ತಾರೆ ಏನು ಸಿಗೋದು ಅದಕ್ಕೆ ಅವ್ರ ಜ್ಞಾನಿಗಳಾಗ್ತದೆ ಇದು ಪ್ರಪಂಚ ಸುಳ್ಳನ ಐತಿ ಕಾಣ್ತೈತಿ ಪ್ರಪಂಚ ಗೋಚರಿಸ್ತೈತಲ್ಲ ಹೆಣ್ಣು ಮಣ್ಣು ಸಂಪತ್ತು ಸ್ತ್ರೀ ಪುರುಷ ಇವೆಲ್ಲ ಕಾಣ್ತದೆ ಇದು ಮಾಯವಂತರಿಗೆ ನಾವು ಎಷ್ಟೆಲ್ಲ ಸೆಳೆದು ಇದನ್ನ ಆತ್ಮರಲ್ಲಿ ಮನಸ್ಸಲ್ಲಿ ನಿಲ್ಲಿಸ್ಬೇಕಾದ್ರೆ ಇದು ಮಾಯ ನಮ್ಮನ್ನ ಬೇಕಾದ ತಪ್ಪಿರೋ ಮಾವನ ಪೂಜೆ ಭಾಳ ಚಂದ ಹೇಳ್ತಿದ್ರು ಔಷಧಗಳು ಅವೆಲ್ಲ ಭಾಳ ಚೆನ್ನಾಗಿರುತ್ತೆ ಹಿಂಗ ಆ ಋಷಿ ಅವ್ರ ಹತ್ತು ಏನು ಕಳ್ಕೊಂಡ್ರಿ ಏನು ಕೇಳತ್ತಿರ್ತೀವಿ ನೋಡಿದ ಎಲ್ಲಿದ್ದೀರಿ ಹೌದಾ ನೋಡಿದ ಅವಾಗ ನೋಡಿದ ಊರು ಕಾಣಿಸ್ತರು ಅವಾಗ ರತ್ನದ ಹಾರ ರೂಪಾಯಿದು ರತ್ನದ ಹಾರದ ಪ್ರತಿಬಿಂಬ ರತ್ನದ ಹಾರ ಗಿಡದೊಳಗೈತಿ ನಾವೇನು ಔಷಧಿ ಗೊತ್ತಿಲ್ಲ ಯಾರಕ್ಕೆ ಒಬ್ಬ ರಾಜ ಜಳಕ ಮಾಡುವಾಗ ಅಲ್ಲಿ ಸ್ನಾನ ಮಾಡುವಾಗ ರತ್ನ ಗಿಡದ ತೂಗಾಕಿದ್ದ ಜಿಗಿರುತ್ತವ ಅಲ್ಲಿ ಜಳಕ ಮಾಡಿದ್ರೆ ಬಿಟ್ಟು ಹೋಗ್ಬಿಟ್ಟಿದ್ದ ಅದರ ಪ್ರತಿಬಿಂಬನೇ ನೋಡಿದ್ದ ಅದು ಸುಳ್ಳನ ಆಗಲ್ಲ ಹಂಗೆ ಈ ಪ್ರಪಂಚನ ಹಂಗೆ ಐತಿ ಸುಳ್ಳನ ಇದೇ ಸತ್ಯಲ್ಲ ಯಾಕಂದ್ರೆ ಈ ಬ್ರಹ್ಮಾಂಡವೇ ದೇವನಾಡುವ ಭವ್ಯ ಇವೆಲ್ಲ ಕಾಣುಗಳು ನಿರ್ಮಾಣ ಮಾಡಿದವನ್ನ ಹೆಣ್ಣ ಸ್ತ್ರೀ ಪುರುಷ ಪಕ್ಷಿಗಳು ಜಲಚರ ಪ್ರಾಣಿಗಳು ಜಲ ಹಾಗೆ ಪಂಚಮಹಾಭೂತ ಎಲ್ಲ ನಿರ್ಮಾಣ ಮಾಡ್ಯಾರ ಪರಮಾತ್ಮ ಎದಕ್ಕೆ ನನ್ನ ಆಟ ಮಾಡೋ ಸಹಾಯ ತನಗೇನು ಲೀಲಾ ಮಾಡಬೇಕು ಅವತಾರ ಮಾಡ್ತಾರೆ ರಾಮನಂತ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಎಲ್ಲ ಮಾಡಿ ಒಂದೊಂದು ಅವತಾರ ಒಂದೊಂದು ಕಾರ್ಯಗಳು ಮಾಡಿದ್ರು ಅವತಾರ ಆ ರಾಮ ಅವತಾರ ಮಾಡಿಲ್ಲ 14 ವರ್ಷ ವನವಾಸ ಹೇಳಿದ್ರು ಸೀತಾನ ಕಾಕೊಂಡ ಏನೋ ಭಾಳ ದುಃಖ ಮಾಡ್ಕೊಂಡವ್ರು ಏನೋ ಮೈಗೆ ಏನು ಮಾಡ್ಕೊಂಡು ಹೇಳ್ತಿರೋರು ನಾವು ನಗ್ನಕ್ಕೆ ಹೇಳ್ತಿದ್ರು ರಾಮಾವತಾರ ಸನ್ನಿವೇಶ ಅವತಾರ ನಿನಗೆ ಅದಕ್ಕೆ ಬೇಕು ಇದೆಲ್ಲ ಆಗ್ತಿದ್ರು ಎಷ್ಟು ಮಜಾ ಅವಾಗ ಅವೆಲ್ಲ ವಾನರ ಸೇನೆ ಮೇಲೆ ಎಲ್ಲ ಯುದ್ಧ ಆಯ್ತು ರಾವಣ ವಧೆ ಆಯ್ತು ಸೀತಾನ ಇವೆಲ್ಲ ಸುಮ್ಮನೆ ನಿಮಿತ್ತಿ ಮಾತ್ರ ಆಗ ಅದಕ್ಕೆ ಹೇಳ್ತಾರೆ ಯದಾ ಧರ್ಮಶ್ಯ ಅದ್ಭುತ ರಾಮ ಧರ್ಮಶ್ಯ ತದಾತ್ಮ ಸಜಾಮ್ಯ ಪರಿತ್ರಾಣಾಯ ಸಾಧನಾಂ ವಿನಾಶಾಯ ಧರ್ಮಸ್ಥಳ ಸಂಸ್ಥೆ ಆ ಧರ್ಮಸ್ಥಳ ಸ್ಥಾಪನೆ ಆಗ್ಬೇಕಂದ್ರೆ ಪರಮಾತ್ಮ ಇವೆಲ್ಲ ಅಷ್ಟು ಎಷ್ಟೊಂದು ತುಷ್ಟ ಮಾಡಿದ್ರೆ ಆ ರಾಮಾವತಾರ ಹಾದಿಗೆ ಹೋಗ ವಾಲಿ ಅಂತ ಸೋಮಾನ ಏನೇನು ಹಾಕೋದು ಗೊತ್ತಿಲ್ಲ ಹಂಗೆ ಇದೆಲ್ಲ ಅವರು ಹೇಳಿ ಹಂಗೆ ಈ ಒಂದು ವಿಶೇಷವಾದಂಥ ಸಂಪ್ರದಾಯ ನಮ್ಮ ಜೀವನದಲ್ಲಿ ಆಯುಷ್ಯ ಮತ್ತೆ ಮನೆಗೆ ಮನುಷ್ಯಾಗಿ ಮಾತು ಬಿಟ್ಟು ಬರ್ತೀವಲ್ಲ ಗೊತ್ತಿಲ್ಲ ನಾಳೆ ಮನೆ ಹಾಳು ನಾಳೆ ತನಕ ಜೀವಿಸಿದ್ರು ಜೀವನ ನಾಳೆ ಮಾತ್ರ ಏನೇನೋ ಆಗಿ ಹುಟ್ಟಬಹುದು ಪಶು ಪಕ್ಷಿಗಳ ಏನೇನೋ ಆಗಿ ಹುಟ್ಟಬಹುದು ಇದು ಅತ್ಯಂತ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ನಮಗೆ ಪ್ರಾಪ್ತ ಐತಿ ಆ ಒಂದು ಮನುಷ್ಯ ಜನ್ಮವನ್ನು ಸದ್ಗುರುಗಳು ಉಪದೇಶ ಕೊಡ್ತಾರ ನಾಮಸ್ಮರಣೆ ಮಾಡಕ್ಕೆ ಹಚ್ಚಾರ ನಿತ್ಯ ಶಿವನ ಉಪಾಸನೆ ಹಚ್ಚಾರ ಶಿವನ ಉಪಾಸನ ನಿರ್ಗುಣ ಜಾತಿ ಎರಡು ಕ್ರಿಯೆಯನ್ನು ಹಾಕ್ತಾರೆ ಶಿವನ ಉಪಾಸನ ಅಂದ್ರೆ ಇವೆಲ್ಲ ನಾವು ಪಶ್ಚಿಮ ಆಗೋದು ನಿರ್ವಹಣೆಯಿಂದ ಸೇರಿದ ಕೈಯ ಕಣ್ಣ ಕಾಲ ಇವೆಲ್ಲದಕ್ಕೂ ಶಿವನ ಉಪಾಸದಲ್ಲಿ ಕೈಯ
ಚಪ್ಪಾಳೆ ತಟ್ಟಿ ಆ ಪರಮಾತ್ಮ ನಾಮಸ್ಮರಣೆ ಮಾಡೋದು, ಕಣ್ಣುಗಳ ಪರಮಾತ್ಮನ ನೋಡಿ ಆ ನಾಮಸ್ಮರಣೆ ಮಾಡಬೇಕು, ಶಿವೋಪಾಸ. ಕಿವಿಗಳು ಪರಮಾತ್ಮನ ಸ್ತೋತ್ರವನ್ನು ಕೇಳಬೇಕು, ಕಾಲುಗಳು ಕುಡಿದಾಗ ಭಜನೆ ಮಾಡಬೇಕು. ಇದು ಶಿವೋಪಾಸನ. ಇಡೀ ಶರೀರದಲ್ಲಿ ಪ್ರತಿಯೊಂದು ಅಂಗಕ್ಕೂ ಸಹಿತ ಅವಶ್ಯಕತೆ ಇದ್ದು ಶ್ರವಣೋಪಾಸನ. ಇದರ ಮೀರಿ ಯಾರನ್ನು ಅದನ್ನು ಒಂದು ಹೆಚ್ಚಿನ ಮುಂದೆ ಯಾರಂತಾರೆ ಅವರು ನಿರ್ಗುಣ ಯಾರು ಸರ್ವಕೃತಿ ಸಮಾಧಿಸುವಂಥ ಶಕ್ತಿ ಆ ಒಂದು ವಸ್ತುವಿಗೆ ಆ ಒಂದು ಆತ್ಮರಿಗೆ ಬರ್ತದೆ. ಆ ಅರ್ಥ ಆತ್ಮಪ್ಪ ಅಂದರೆ ಶರೀರದ ಪರಿವರೆಗಳು ರಾಮಕೃಷ್ಣ ಪರಮಹಂಸರ ಶಿಷ್ಯ ವಿವೇಕಾನಂದರು ಅವರೆಲ್ಲ ತಮ್ಮ ಬಾಲ್ಯ ಅವಸ್ಥೆ ಎಲ್ಲ ಕಳ್ಕೊಂಡು ಪರಮಹಂಸರು ಭೇಟಿ ಆದ ನಂತರ ಉಪದೇಶ ಕೊಟ್ಟರು. ಶರೀರ ಸ್ಪರ್ಶದಿಂದ ನಿರ್ಗುಣ ಸಮಾಧಿ ಸ್ಥಿತಿ ಅಂದ್ರೆ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಪ್ರವೇಶ ಮಾಡಿಕೊಟ್ರು. ಆ ಒಂದು ವಿವೇಕಾನಂದರು ಎಲ್ಲ ಜಗತ್ತಿನ ತುಂಬ ವಿಶ್ವದಲ್ಲೇನ ವಿಶ್ವಮಾನವಾಗಿ ಬೆಳೆದ್ರೆ ಅಷ್ಟ ಅಲ್ಲ, ಒಬ್ಬ ಮಹಾನ್ ವೀರ ಸನ್ಯಾಸ ಅನಿಸ್ಬೇಕು ವಿಶ್ವದ ಅಂತ ವಿವೇಕಾನಂದ ಅವರು ಕೇವಲ 32 ವರ್ಷ ನಮ್ಮ ಆಯುಷ್ಯ ಮುಗಿಸಿದರು, ಅನುಭವಿಸಿದರು ಅವರ ವಿವೇಕಾನಂದ. ಅವಾಗ ಅವ್ರು ಏನೋ ಒಂದು ಸಮಯ ಬಂದಾಗ ಎಲ್ಲ ಕೂತು ನಮಗೆಲ್ಲ ಅವ್ರ ದೋಸ್ತರೆಲ್ಲ ಕೂತ್ಕೊಂಡು ಅವರೆಲ್ಲ ಸನ್ಯಾಸಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಆವಾಗ ಎಲ್ಲ ಏನು ಇಷ್ಟೆಲ್ಲ ವಿಶ್ವದಲ್ಲೆಲ್ಲ ಅಮೇರಿಕದ ಅಲ್ಲೆಲ್ಲ ಹೋಗಿ ತಿರುಗಾಡಿ ಈ ಭಕ್ತಿ ಪ್ರಚಾರ ಮಾಡಿ ಸುಖನ ಒಂದು ತಿರುಗಾಡೋದ ಜಾಗ ಇರಲಿಲ್ಲ. ಇಲ್ಲಿ ಬಂದ ನನ್ನ ಕೆಲಸ ಮುಗಿತಲ್ಲ ಅಂದ್ರಂತ ವಿವೇಕಾನಂದ. ನಂದು ಬಂದ ಕೆಲಸ ಮುಗಿತಲ್ಲ ಅಂತಾರು ನಾನು ಅಂದ್ರೆ ಅವ್ರು ನಾನು ಬಂದ ಕೆಲಸ ಮುಗಿತ ಅಂದ್ಕೂಡಲೇ ಅವ್ರ ಆಯುಷ್ಯದ ಕೊನೆ ಕಂಡು ಅವಾಗ ಆ ಪಂಚಾಂಗದವ್ರು ಕಳಿಸಿದ್ರು, ನಾಳೆ ಅಂತ ದಿವಸಕ್ಕೆ ನಾಳೆ ಅಂತ ದಿವಸಕ್ಕೆ ಹೀಗೆಲ್ಲ ಚಲೋ ನೋಡ್ತಾ ನೋಡಿ ಬೇರೆ ಆಗ ಅವ್ರಿಗೆಲ್ಲ ಕೊಟ್ಟಿದ್ರು ಉದಾಹರಣೆ. ಇವತ್ತು ಚಲೋ ದಿವಸಕ್ಕೆ ಆ ಚಲೋ ದಿವಸಕ್ಕೆ 2 ದಿವಸ 3 ದಿವಸ ಹಸಿಗೆ ಇಡೋದಂತ 4 ದಿವಸಕ್ಕೆ ಇವರು ಅವಿವೇಕ ಅಲ್ಪ ಅತ್ಯಂತ ಕಮ್ಮಿ ಆವಿಷ್ಕಾರ. ಇಂಥ ಮಹಾತ್ಮರು ಸಂತರ ಜನರು ಬೆಳೆದಂಥ ಈ ನಾಡಿನೊಳಗೆ ನಾವೇನು ಬೆಳೆದೇವೆ ಪ್ರದೇಶ ಈ ಒಂದು ದತ್ತ ಜಯಂತಿ ಸಪ್ತಾಹ ದಿನಾಲು ತಾಸೋದ 4 ನಿದ್ರೆ ರಾತ್ರಿ ಇವೆಲ್ಲ ಜಾಗರಣೆ ಇವರು ದಿನನಿತ್ಯ ಸದಾಕಾಲ ಪರಮಾತ್ಮ ನಾಮಸ್ಮರಣೆ ಕಾಲ ಮಾಡಿದ್ವಿ. ಆಯುಷ್ಯದ ಮಹತ್ವವನ್ನು ಜೀವನದ ಮಹತ್ವವನ್ನು ಆತ್ಮನ ಮಹತ್ವವನ್ನು ನಾವೆಲ್ಲ ತಿಳ್ಕೊಂಡಿವಿ ಅಂತಂದ್ರೆ ನಾವೇ ಜೀವನ್ಮುಕ್ತಿ ಅನ್ನೋದು ಬೇರೆ ಇಲ್ಲ, ಅದೇ ಒಂದು ವಸ್ತು ಅಲ್ಲ. ಕೋಟ ತಗೊಳಕ್ಕೆ ಬಂದ್ರೆ ಸಿಗಂಗಿಲ್ಲ, ಅದೇ ಕೋಟಿ ಗಿಡ ಕೊಟ್ಟರೆ ಕೆಲಸ ತಗೋತಾನಿಲ್ಲ. ಜೀವನ್ಮುಕ್ತಿ ವೃದ್ಧಾಪ್ಯ ಪ್ರಾಪ್ತ ಆಗಬೇಕು ಅಂದ್ರೆ ಅದೇ ಕಾಯಮಾನ ವಾಚ ಮನಸ್ಸ ಪರಿಶುದ್ಧವಾಗಿರ್ಬೇಕು, ಶರೀರದಿಂದ ಪರಿಶುದ್ಧವಾಗಿರ್ಬೇಕು, ಮನಸ್ಸಿನಿಂದ ಪರಿಶುದ್ಧವಾಗಿರ್ಬೇಕು, ಮನಸ್ಸು ಅಷ್ಟ ಪವಿತ್ರ ಇರಬೇಕು, ನಿಷ್ಕಪಟ ಇರಬೇಕು. ಅಂತ ಒಂದು ಮಹಾನ್ ಸತ್ಪುರುಷತ್ವ ಅಂದ್ರೆ ನಾವು ಜೀವನ್ಮುಕ್ತಿ ಅತ್ಯಂತ ಬಹುಶಃ ಗುರು ಬರೀ ಹೇಳದಿದ್ದರೆ ಬ್ರಹ್ಮನಿವಾಸ ಆಗ ಅಂತ ಸದ್ಗುರುಗಳು ಯಾಕಂದ್ರೆ ಎಲ್ಲರೂ ಉಪದೇಶಿಸ್ಕೊಂಡಿರ್ತಾರೆ, ಎಲ್ಲರೂ ಈ ಸಾಧನೆಯವರು ಪಡ್ಕಿರ್ತಾರೆ. ಆ ಕೆಲವೊಬ್ಬರ ಸೊಮ್ಮಪ್ಪ ಎಲ್ಲರೂ ಮಾಡ್ತಾರೋ ನಾವು ಮಾಡಿದಾಗ ಹಂಗಲ್ಲ. ಅದಕ್ಕೆ ಏನು ಗುರುಗಳು ಹಾಕಿಬಿಟ್ಟಿರ್ತಾರಲ್ಲ, ಈ ನಿರ್ಬಲಿಸ್ಕೊಂಡು ಅಂತ 13 ದಿವಸದೊಳಗೆ ಆ ಒಂದು ಅಪಮಾನವನ್ನು ಪಡ್ಕೊಂಡ್ರು. ಐನಾತ್ಮ ಮಾದ ಸದಾ ಕಾಲ ಕಂಬಾಸ ಮಾಡಿಬಿಡಿಯೋ ಹಂಗೆ ಅನಿಸ್ತೀವಿ ಡೋರಾಗಿ ತಪಸ್ಸೆಗಳು ಮಾಡಿದ್ರು. ಶಿವಕುಮಾರ ಮಹಾರಾಜ ಸರ್ವಪುತ್ರ ಸಮಾಜಕ್ಕೆ ಊಟ ಮಾಡಿದ್ದು ಒಂದು ಅರ್ಧ ತಾಸಿನಾಗ ನನ್ನ ಊಟ ಯಾವಾಗ ಕೇಳ್ತಿರ್ತಾರೆ ಶಿವಕುಮಾರ ಮಹಾರಾಜ ಎಂಥ ಸುದ್ದಿ ಪಡ್ಕೊಂಡ್ರು. ಸಪ್ತಾಹದಾಗ ಎಲ್ಲ ಸಪ್ತಾಹ ಮುಗಿದಿರ್ತಾರೆ, ಎಲ್ಲರೂ ಅವರು ಶಿವಕುಮಾರ ಮಹಾರಾಜ ಊಟ ಮಾಡಿದ್ರು. ಅವ್ರ ಕೈಯಾಗಿ ಶಿಷ್ಯರೆಲ್ಲ ಊಟ ಮಾಡಿಸಲ್ಲ ಖುಷಿರ್ತಾವೆ ಸುಮ್ಮನೆ ಮತ್ತೆ ಅವ್ನ ಅವಸ್ಥೆ ಒಳಗಿರೋದು. ಅವಾಗ ಮಂದಿ ಎಲ್ಲ ನೀವು ಊಟ ಮಾಡಕ್ಕೆ ನಡೀಪ ಎಲ್ಲರೂ ಕರ್ಕೊಂಡು ಮಾಡೋರು ಮಂದಿಗೆಲ್ಲ ಅವ್ರು ಕೇಳೋರು. ಇವರೆಲ್ಲ ಏನು ಮಾಡೋದು ಕೇಳೋರು. ಸ್ವಲ್ಪ ಮಂದಿ ಇವೆಲ್ಲ ಮಂದಿರೇ ಹೊರಟು ಅವರೆಲ್ಲ ಊಟ ಕೊಟ್ಟಾರ. ಹಂಗಾಗಿ ನಾನು ಊಟ ಆಗಾಗ ಕೇಳಿದ್ರು ಯಾವ ಸುತ್ತೊಳಗಿದೆ ಊಟ ಮಾಡಿದ ಸರಿ ಕಲ್ಪನೆ ಒಳಗೆ ಉಳ್ಳಾದಂಥ ಸ್ಥಿತಿಯನ್ನು ಎಂತ ಅಂಥ ಸ್ಥಿತಿ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಇಟ್ಕೊಂಡಿರೋದಕ್ಕೋಸ್ಕರ ಅವ್ರ ಜ್ಞಾನಿಗಳು ಇಂಥ ಒಂದು ವಿಶೇಷವಾದಂಥ ಸಂಪ್ರದಾಯ ಇಟ್ಟಿದ್ದಾರೆ. ಎಲ್ಲ ನಿತ್ಯ ನೇಮ ಧ್ಯಾನ ಉಪಾಸನಾದಿಗಳು ಮಾಡಿ ಜೀವನ್ಮುಕ್ತ ಆಗೋದು ಕೇಳ್ಕೊಂಡು ಹೇಳೋ ಮಾತನ್ನು ಶಾಂತ ಕೂಡಲೇ ಗದ್ದ ಮಾಡಬೇಡ್ರಿ. ಎಲ್ಲರಿಗೂ ಹೂ ಕೊಡ್ತಾರೆ, ಅಕ್ಕಿ ಕಾಳು ಕೊಡ್ತಾರೆ, ಎಲ್ಲ ನೀವೆಲ್ಲ ಸಾಧಿಸುವಂಥದ್ದು ಇಷ್ಟೆಲ್ಲ ನಮಗೆ ಬಂದಿರಲಿಲ್ಲ.
ಬಗೆಹರಿ ನಿಮ್ಮೆಲ್ಲ ಆಶೀರ್ವಾದ ಮಾಡಿ ಅವ್ರ ಕೃಪಾ ಮ್ಯಾಗ ಅಂತ ಹೇಳಿ ಅವ್ರ ಮ್ಯಾಗ ನಿಮ್ಗೆಲ್ಲ ಹೇಳ್ಕೊಂಡು ಸ್ವಲ್ಪ ಸಮಾಧಾನ ಶಾಂತಿಯಿಂದ ಎಲ್ಲ ಮಾಡಬೇಕು. ಈ ಕಾಲ ಮತ್ತು ಭಜನೆ ಕಾರ್ಯಕ್ರಮ ಆಕೈತಿ ಅವಾಗ ಶಾಂತಿ ಕಾರ್ಯಕ್ರಮ ನಡೆಸ್ತೀವಿ.